ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎದ್ಬಿಟ್ಟಿದೆಯೇ? ಅಯ್ಯೋ, ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬೆಳಗ್ಗೆನೆ ನಮ್ಮ ಅಪ್ಪಂಗೆ ಊಟ ಕೊಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಮಾವ ಇವತ್ತು ತೊಗೊಂಡೋಗಿಲ್ಲ ಬಾಕ್ಸು, ಅದರಿಂದ ಊಟ ಕೊಟ್ಬಿಟ್ಟು ಬರೋಣ ಅಂತ ನಾನು ನನ್ನ ಮಗಳು ಇಬ್ಬರು ಹೋಗ್ತಾ ಇದ್ದೀವಿ ಅಂಗಡಿ ಹತ್ರಕ್ಕೆ. ಮೊದಲಿಗೆ ನನ್ನ ವೀಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವಾಗ ಊಟ ಕೊಟ್ಬಿಟ್ಟು ಮನೆಗೆ ಬೇಗ ಬರಬೇಕು, ಏಕೆಂತಂದರೆ ಇಲ್ಲೊಂದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು. ಅದರಿಂದ ನೋಡಿ ಗೈಸ್, ಇವಾಗ ಹೋಗ್ತಿದ್ದೀನಿ. ನಮ್ಮ ಪಾಪು ನೋಡಿ, ನಮ್ಮಮ್ಮ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಅಳ್ತಾಳೆ ಅನ್ಸುತ್ತೆ ಇವಾಗ. ನೋಡಿ ಅಲ್ಲಿ ಕಿರಿಚ್ತಾ ಇದ್ದಾಳೆ. ಯಾಕೋ ಒಂದು ಸರಿ ವಾಮಿಟ್ ಬೇರೆ ಮಾಡ್ಕೊಂಡ್ಲು, ಅದಕ್ಕೆ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಹೆಂಗೆ ಮುಖ ಮಾಡ್ಕೊಂಡೈತೆ ಕೂಸು. ಹೋಗಿ ಅಂಗಡಿಗೆ ಹೋಗಿದ್ದು ಬರೋಗು, ತಾತನ ಅಂಗಡಿ ಹತ್ರ ಹೋಗಿದ್ದು ಬರೋಗು. ನನ್ನ ಮಗಳು ಮಲ್ಕೊಂಡಿದ್ದಾಳೆ, ನಮ್ಮಮ್ಮ ಬರುವತ್ತಿಗೆ ಮಲಗಿಸ್ಬಿಟ್ಟಿದೆ. ಪಾಪ ಅವಳು ತುಂಬ ಅಳ್ತಿದ್ಲಂತೆ. ನಾನು ಹೋಗುವಾಗ ನಾನು ತೋರಿಸಿದ್ನಲ್ಲ, ಆಮೇಲೆ ನಾನು ಅಲ್ಲಿ ಕ್ರಾಸ್ ಆಗುವಾಗ ನೋಡ್ಬಿಟ್ಟು ತುಂಬ ಹತ್ಲಂತೆ. ಇವಾಗ ಏನೂ ಅಷ್ಟು ಕೆಲಸ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ದೆಲ್ಲ ಮುಗಿಸಿದ್ದೀವಿ. ಸೊ ರಿಮೈನಿಂಗ್ ಏನಿದೆ ಅದನ್ನ ಮುಗಿಸ್ಕೊತೀವಿ. ಸ್ವಲ್ಪ ದೇವ್ರದ್ದು ಸಾಮಾನೆಲ್ಲನೂ ನೀಟಾಗಿ ತೊಳ್ಕೊಬೇಕು, ಅದನ್ನ ಮಾಡೋಣ ಅಂತ ಇದ್ದೀವಿ. ಇವಾಗ ಈಸ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್, ಪಿಂಕ್ ಕಲರು, ಡಾರ್ಕ್ ಪಿಂಕು ಮತ್ತು ಬೇಬಿ ಪಿಂಕು, ತುಂಬಾ ಚೆನ್ನಾಗಿದೆ. ನಮ್ಮ ಅತ್ತೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ. ಗೈಸ್ ಇವಾಗ ಸ್ಟಾರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ತರಕಾರಿ ಒಂದು ಚೂರು ಇಲ್ಲ ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ನೆನೆ ಹೋಗಿ ಶಾಪ್ ಮಾಡ್ಕೊಬರೋಣ, ಸ್ವಲ್ಪ ಹಬ್ಬಕ್ಕೂ ಆಗಷ್ಟು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೆನೆ ಮಾರ್ಕೆಟ್ನಲ್ಲಿ ತುಂಬ ಕ್ರೌಡ್ ಇದ್ದದ್ರಿಂದ ನಾನು ವೆಜಿಟೇಬಲ್ ಹತ್ರಕ್ಕೆ ಹಿಂಗೆ ಕಣ್ಣಾಡಿಸು ಕೂಡ ನೋಡಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಅದಕ್ಕೆ ಬೇಡ ಅಂತ ಬಂದ್ಬಿಟ್ಟೆ. ಸೊ ಇವಾಗ ನಮ್ಮ ಮನೆ ನಿಯರಲ್ಲೇ ಸ್ಟಾರ್ ಮಾರ್ಕೆಟ್ ಇದೆ, ಸೊ ಅಲ್ಲೋಗಿ ಶಾಪ್ ಮಾಡೋಣ. ನಮ್ಮ ಅಮ್ಮನೂ ಬರ್ತೀನಿ ಅಂತ ಹೇಳ್ತಿದ್ದೆ, ಅವ್ರ ಮನೆಗೂ ಕೂಡ ತರಕಾರಿ ತೊಗೋಬೇಕಂತೆ. ಅದಕ್ಕೆ ನೆನೆ ಬನ್ನಿ ಬೇಗ ಹೊರಡೋಣ, ಇನ್ನು ಬರೋದಕ್ಕೆ ಲೇಟ್ ಆಗಿಬಿಡುತ್ತೆ. ಆಲ್ರೆಡಿ 5 o'clock ಆಗಿದೆ. ಅಮ್ಮ ಗಾಡಿ ಇದು ಕೀ ತಗೋ, ಅಲ್ಲಿ ಒಳಗೈತೆ, ಯಾವುದಾದ್ರೂ ತಗೋ, ನಂದೇ ತಗೋ. ನಮ್ಮ ಅಮ್ಮಂಗೆ ನೋಡಿ ಭಯ, ನನ್ನ ಹಸ್ಬೆಂಡ್ ಗಾಡಿ ಅಂತ ಅಂದರೆ. ನನ್ನ ಗಾಡಿ ಆದರೆ ಸರಿ ಆಯಿತು ಅಂತ ಬರುತ್ತೆ. ಬನ್ನಿ ಇವಾಗ ಹೊರಡೋಣ. ಗೈಸ್ ಇಲ್ಲೇ ಕಡಿಮೆ ಇದೆ ವೆಜಿಟೇಬಲ್ಸ್ ಎಲ್ಲ. ನನಗಂತೂ ಸೀರಿಯಸ್ಲಿ ತುಂಬಾ ಶಾಕ್ ಆಯಿತು. ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಇಲ್ಲೇ ಬೆಟರು, ಕಡಿಮೆ ಕೂಡ ಸಿಗುತ್ತೆ, ಫ್ರೆಶ್ ಆಗಿ ಕೂಡ ಇದೆ. ಆಮೇಲೆ ಕ್ರೌಡೂ ಅಷ್ಟೇ ಕಡಿಮೆನೇ ಇದೆ, ಆರಾಮಾಗಿ ಶಾಪ್ ಮಾಡ್ಬೋದು. ನೋಡಿ ಏನು ತೊಂದರೆ ಇಲ್ಲ. ಮಾರ್ಕೆಟ್ಗಿಂತ ಈ ಥರ ಔಟ್ಲೆಟ್ಸ್ಗೆ ಬನ್ನಿ. ಗೈಸ್ ಈ ಪ್ಲೇಸಲ್ಲಿ ಲಕ್ಷ್ಮೀ ಕೋಸನ ಅಂತ ಅಂದ್ಬಿಟ್ಟು ಎಲ್ಲ ತೆಗೆದು ರೆಡಿ ಮಾಡಿದ್ದೀವಿ. ನೋಡಿ ಸ್ಟ್ಯಾಂಡ್ ಕೂಡ ಬಂದಿದೆ. ನನಗೇನೋ ತುಂಬಾ ಸ್ಮಾಲರ್ ಅಂತ ಅನ್ನಿಸ್ತು. ಅಂದರೆ ಓಕೆ, ಈ ಪುಟ್ಟ ಮನೆಗಳಿಗೆಲ್ಲ. ನಮ್ಮದು ಹಾಲ್ ಸ್ವಲ್ಪ ಇಲ್ಲಿ ದೊಡ್ಡದಿರೋದ್ರಿಂದ ಸ್ವಲ್ಪ ಸೈಜು ತುಂಬಾ ಚಿಕ್ಕ ಅನ್ನಿಸ್ತದೆ. ಬಟ್ ಈ ಪ್ರೈಸು ಜಾಸ್ತಿ ಅಂತ ಅನ್ನಿಸ್ತು. ಅಂದರೆ ಈ ಪ್ರೈಸ್ಗೆ ಇಷ್ಟು ಸ್ಮಾಲರು ನನಗೆ ಪರ್ಸ್ನಲಿ ಜಾಸ್ತಿ ಅಂತ ಅನ್ನಿಸ್ತು ಪ್ರೈಸಿಂಗಲ್ಲಿ. ನೋಡಿ ಇಲ್ಲಿ ಕೂರಿಸ್ತೀವಿ, ಎಲ್ಲ ತೆಗ್ದಿದ್ದೀವಿ. ಹಿಂದೆಗೆ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಿಂದೆಲ್ಲ ಹೈಡಿಂಗ್ ಆಗುತ್ತೆ. ಬನ್ನಿ ಇವಾಗ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗಲೇ. ಗುಂಡ ಹಾಯ್ ಮಾಡು. ಹಾಯ್, ನನ್ನ ಮಗಳು ಬ್ಯುಸಿ ಇದ್ದಾಳೆ ಇವತ್ತು. ಗೈಸ್ ಇವಾಗ ಫ್ರೆಶ್ ಆಗಿ ಬಂದೆ. ಹೂವೆಲ್ಲ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಹಾರ ಕಟ್ಕೊಬೇಕು ಲಕ್ಷ್ಮಿಗೆ ಹಾಕಕ್ಕೆ ಅಂತ. ನಾನು ಮಲ್ಲಿಗೆ ಹೂ ತೊಗೊಬಂದಿದ್ದೀನಲ್ವಾ, ಎಷ್ಟು ಮಲ್ಲಿಗೆ ಹೂ ತೊಗೊಬಂದಿದ್ದೀನಿ, ಇದರಲ್ಲೇ ಒಂದು ಹಾರ ಥರ ಕಟ್ಕೊತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಪ್ರತಿ ವರ್ಷನೂ ನಾನೇ ಕಟ್ಕೊತಾ ಇದ್ದೀನಿ, ಅದರಿಂದ ಈ ವರ್ಷನೂ ನಾನೇ ಕಟ್ಕೊಳ್ಳೋಣ ಅಂತ ಇದ್ದೀನಿ. ಇಲ್ಲಿ ನೋಡಿ ಹೂವೆಲ್ಲ ಕಟ್ಕೊಬೇಕು. ಇವಾಗ ಹಾರ ಕಟ್ಟಿದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಹೇಳಿಬಿಟ್ಟು. ನೋಡಿ ಗೈಸ್ ರೆಡಿಯಾಗಿದೆ ಇವಾಗ ಹಾರ. ಅದಕ್ಕೆ 2 ಕಮಲದ ಹೂವಿತ್ತು, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಇದಕ್ಕೆ ಈ ಥರ ರೆಡಿ ಮಾಡಿಕೊಂಡು ಪೋಣಿಸ್ತಾ ಇದ್ದೀನಿ. ನೋಡಿ ಇಷ್ಟುದ್ದ ಬಂದಿದೆ. ನಮಗಿದಕ್ಕೆ ಖರ್ಚಾಗಿರೋದು ಹಾರಕ್ಕೆ ಅಂತ ಅಂದ್ಬಿಟ್ಟು 100 rupees ಅಷ್ಟೇ. ಈ ಹಾರ ನಾನು ಮಾಡ್ಕೊಂಡಿರೋ ಥರದ್ದು 100 ಇಲ್ಲ, ಇನ್ನೂ ಅಷ್ಟು ಇದೆ. 1/2 kg ಅಂದರೆ 200 rupees, 200 rupees ಕೊಟ್ಟು ತೊಗೊಬಂದಿದ್ದು ನಾನು. ಇನ್ನೂ ಇಷ್ಟಿದೆ, ಅರ್ಧಕ್ಕಿಂತಲೂ ಜಾಸ್ತಿ ಇದೆ. ಮತ್ತು ಮಿಕ್ಕಿದ್ರಲ್ಲಿ ಈ ಹಾರ ಮಾಡ್ಕೊಂಡಿದ್ದೀನಿ.
ಈ ಹಾರಕ್ಕೆ ಒಂದೊಂದು ಕಮಲದ ಹೂ ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ ಗೈಸ್ ಎಷ್ಟು ಉದ್ದ ಇದೆ. ಫುಲ್ಲು ಲೆಂತ್ ಇದ್ದು ನಾನು ತೊಗೊಂಡಿರೋದು. ನಾನು ಲೆಂತ್ ಇದ್ದು ರೆಡಿ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಹಾರ ಅಂತೂ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ನಮ್ಮತ್ತೆ ಇಲ್ಲಿ ಬೇರೆ ಮಲ್ಲಿಗೆ ಹೂವೆಲ್ಲ ಕಟ್ಕೊತಾ ಇದ್ದಾರೆ. ಮಲ್ಲಿಗೆ, ಸೇವಂತಿಗೆ ಎಲ್ಲನೂ ಇನ್ನೂ ಇದೆ. ಸ್ವಲ್ಪ ಕಟ್ಬಿಟ್ಟು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಹಾರ ಕಟ್ಕೊಬಿಡೋಣ, ಪಾಪು ಮಲಗಿದೆ, ಸೊ ಟೈಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹಾರ ಕಟ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ನೀಟಾಗಿ. ನನ್ನ ಮಗಳು ಕ್ಲೀನ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ನೋಡಿ ಅಲ್ಲಿ ಹೆಂಗೆ ಹಿಡ್ಕೊಂಡು ನಿಂತಿದ್ದಾಳೆ. ಬಾ ಹೊರಗಡೆ ಅಂದರೆ ಕೇಳ್ತಾನೆ ಇಲ್ಲ. ಸೊ ಇವಾಗ ದೇವ್ರ ಫೋಟೋ ಎಲ್ಲನೂ ಒರೆಸ್ಕೊಂಡು ಇವತ್ತೇನೆ ನೀಟ್ ಮಾಡ್ಕೊಬಿಡ್ಬೇಕು. ಇಲ್ಲ ಅಂತಂದರೆ ನಾಳೆಗೆ ಟೈಮ್ ಆಗಿಬಿಡುತ್ತೆ. ಅದರಿಂದ ನೋಡಿ ಗೈಸ್ ಯಾವ ಥರ ರೆಡಿ ಮಾಡಿದ್ದೀನಿ ನಮ್ಮನೆ ಲಕ್ಷ್ಮಿಗೆ. ಒಂದು ನೆಕ್ಲೆಸ್ ಇತ್ತು, ಅಂದರೆ ಯೂಸ್ ಮಾಡ್ತಿರ್ಲಿಲ್ಲ, ಸೊ ಅದಕ್ಕೆ ಮುರಿದ್ಬಿಟ್ಟು ಈ ಥರ ಆರ್ಚ್ ಟೈಪಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಐಬ್ರೋಸ್ ಎಲ್ಲ ಬರಿಬೇಕು. ಬರೆದ್ಮೇಲೆ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ರೀ. ನೋಡಿ ಗೈಸ್ ನಮ್ಮನೆ ಲಕ್ಷ್ಮಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಇವಾಗಷ್ಟೇ ಪೇಂಟ್ ಮಾಡ್ತಾ ಇದ್ದೀನಿ. ಇನ್ನು ಪೇಂಟ್ ಮಾಡಿದ್ಮೇಲೆ ರೆಡಿ ಆಯಿತು. ಇನ್ನೆಲ್ಲ ಪೇಂಟ್ ಮಾಡೋದು ಫುಲ್ಲು ಕೇರ್ಫುಲ್ಲಾಗಿ ಮಾಡಬೇಕು, ಇಲ್ಲ ಅಂತಂದರೆ ಸ್ಪ್ರೆಡ್ ಆಗಿಬಿಡುತ್ತೆ. ಅದನ್ನು ನೋಡ್ಕೋಬೇಕು ನಾವು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ. ಇನ್ನೂ ರೆಡಿ ಆಗಬೇಕು, ಲಿಪ್ಸ್ಟಿಕ್ ಎಲ್ಲ ಹಾಕಬೇಕು, ಇನ್ನು ಜ್ಯುವೆಲ್ರಿ ಹಾಕಬೇಕು. ಅದಾದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಐಬ್ರೋ ಬರೆದ್ಮೇಲೆ. ನನ್ನ ತಂಗಿ ಬಂದ್ಲು, ಬಾಳೆದು ಇದೆಲ್ಲ ತಗೊಂಡು ಅವಳಿಗೆ ತಗೋಬಾ ಅಂತ ಹೇಳಿದ್ದೆ. ಸೊ ತಗೊಬಂದಿದ್ದಾಳೆ ಬಾಳೆದೆಲ್ಲ. ಓ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಅಲ್ಲಿ ನಿಲ್ಲಿಸು ಅಲ್ಲಿ. ಗೈಸ್ ಇವಾಗ 3:46. ಇವಾಗ ಜಸ್ಟ್ ಸಿಂಪಲಾಗಿ ಹಂಗೆ ರೆಡಿ ಆಗಿದ್ದೀನಿ. ಮೊದಲು ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಲೇಟಾಗಿ ಬಿಡುತ್ತೆ. ಮೆತ್ತಗೆ ಮಾತಾಡ್ತೀನಿ.